ನಮಸ್ಕಾರ ಸ್ನೇಹಿತರೆ, ತರ್ಕಕ್ಕೆ ನಿಲ್ಕದು ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಆನೆಗಳು ಯಾರಿಗೆ ತಾನೇ ಪರಿಚಯವಿಲ್ಲ? ಕಾಡಾನೆ ನೋಡಿದ್ರೆ ಯಾರಿಗೆ ತಾನೇ ಭಯವಿಲ್ಲ? ಆನೆಯ ನಡವಳಿಕೆ, ಅಂಗರಚನೆ, ಆನೆ ಮತ್ತು ಮಾನವನ ಸಂಬಂಧ ಮತ್ತು ಆನೆಗಳ ಕುರಿತಾದ ಒಂದಷ್ಟು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ಗಮನವಿಟ್ಟು ನೋಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತರ್ಕಕ್ಕೆ ನಿಲ್ಕದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಆನೆಗಳು ಭೂಮಿಯಲ್ಲಿ ವಾಸಿಸುವ ಅತಿ ದೊಡ್ಡ ಪ್ರಾಣಿಗಳು. 3 ಜೀವಂತ ಜಾತಿಗಳನ್ನು ಪ್ರಸ್ತುತವಾಗಿ ಗುರುತಿಸಲಾಗಿದೆ. ಅದರಲ್ಲಿ ಆಫ್ರಿಕನ್ ಬುಷ್ ಆನೆ, ಆಫ್ರಿಕನ್ ಅರಣ್ಯ ಆನೆ ಮತ್ತು ಏಷ್ಯನ್ ಆನೆ. ಅವರು ಎಲಿಫಾಂಟಿಡಿ ಕುಟುಂಬ ಮತ್ತು ಪ್ರೋಬೋಸಿಡಿಯ ಕ್ರಮದಲ್ಲಿ ಉಳಿದಿರುವ ಏಕೈಕ ಸದಸ್ಯರು. ಅಳಿವಿನಂಚಿನಲ್ಲಿರುವ ಸಂಬಂಧಿಗಳಲ್ಲಿ ಬೃಹತ್ ಗಜಗಳು ಮತ್ತು ಮಾಸ್ಕೋಡಾನ್ಗಳು ಸೇರಿವೆ. ಇನ್ನು ಗೆಳೆಯರೇ, ಆನೆಗಳ ವಿಶಿಷ್ಟ ಲಕ್ಷಣ ಎಂದರೆ ಸೊಂಡಿಲು, ದಂತಗಳು ಮತ್ತು ಕಿವಿಯ ಪೊರೆಗಳು, ಕಂಬದಂತ ಕಾಲುಗಳು ಮತ್ತು ಕಠಿಣವಾದ ಆದರೆ ಸೂಕ್ಷ್ಮವಾದ ಬೂದು ಚರ್ಮ ಎಂದು ಕರೆಯಲ್ಪಡುವ ಉದ್ದವಾದ ಪ್ರೋಬೋಸ್ಕಿಸ್ ಕಾಂಡವು ಪೂರ್ವಭಾವಿಯಾಗಿದೆ. ಆಹಾರ ಮತ್ತು ನೀರನ್ನು ಬಾಯಿಗೆ ತರುತ್ತವೆ ಮತ್ತು ವಸ್ತುಗಳನ್ನು ಗ್ರಹಿಸುತ್ತವೆ. ಬಾಚಿ ಹಲ್ಲುಗಳಿಂದ ಪಡೆದ ದಂತಗಳು ಆಯುಧಗಳಾಗಿ ಮತ್ತು ವಸ್ತುಗಳನ್ನು ಚಲಿಸುವ ಮತ್ತು ಅಗೆಯುವ ಸಾಧನಗಳಾಗಿ ಕಾರ್ಯನಿರ್ವಹಿಸುತ್ತವೆ. ದೊಡ್ಡ ಇಯರ್ ಫ್ಲಾಪ್ಗಳು ನಿರಂತರ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಸಂವಹನದಲ್ಲಿ ಸಹಾಯ ಮಾಡುತ್ತದೆ. ಇನ್ನು ಆಫ್ರಿಕನ್ ಆನೆಗಳು ದೊಡ್ಡ ಕಿವಿಗಳು ಮತ್ತು ಕಾನ್ಕೇವ್ ಬೆನ್ನನ್ನು ಹೊಂದಿರುತ್ತವೆ. ಆದರೆ ಏಷ್ಯನ್ ಆನೆಗಳು ಚಿಕ್ಕ ಕಿವಿಗಳು ಮತ್ತು ಪೀನಾ ಅಥವಾ ಮಟ್ಟದ ಬೆನ್ನನ್ನು ಹೊಂದಿರುತ್ತದೆ. ಗೆಳೆಯರೇ, ಆನೆಗಳು ಉಪ-ಸಹಾರನ್ ಆಫ್ರಿಕಾ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಾದ್ಯಂತ ಹರಡಿಕೊಂಡಿವೆ ಮತ್ತು ಸವನ್ನಗಳು, ಕಾಡುಗಳು, ಮರುಭೂಮಿಗಳು ಮತ್ತು ಜವುಗು ಪ್ರದೇಶಗಳು ಸೇರಿದಂತೆ ವಿವಿಧ ಆವಾಸಸ್ಥಾನಗಳಲ್ಲಿ ಕಂಡುಬರುತ್ತವೆ. ಅವು ಸಸ್ಯಾಹಾರಿಗಳು ಮತ್ತು ನೀರು ಪ್ರವೇಶಿಸಿದಾಗ ಅವು ಹತ್ತಿರ ಇರುತ್ತವೆ. ಅವುಗಳ ಪರಿಸರದ ಮೇಲೆ ಅವುಗಳ ಪ್ರಭಾವದಿಂದಾಗಿ ಅವುಗಳನ್ನು ಕೀಸ್ಟೋನ್ ಜಾತಿಗಳೆಂದು ಪರಿಗಣಿಸಲಾಗುತ್ತದೆ. ಆನೆಗಳು ವಿದಳನ ಸಮ್ಮಿಳನ ಸಮಾಜವನ್ನು ಹೊಂದಿದೆ. ಇದರಲ್ಲಿ ಅನೇಕ ಕುಟುಂಬ ಗುಂಪುಗಳು ಒಟ್ಟಿಗೆ ಸೇರ್ತವೆ. ಇನ್ನು ಹೆಣ್ಣು ಕುಟುಂಬ ಗುಂಪುಗಳಲ್ಲಿ ವಾಸಿಸಲು ಒಲವು ತೋರುತ್ತದೆ. ಇದು ತನ್ನ ಕರುಗಳೊಂದಿಗೆ ಒಂದು ಹೆಣ್ಣು ಅಥವಾ ಸಂತತಿಯೊಂದಿಗೆ ಹಲವಾರು ಬಂಧಿತ ಹೆಣ್ಣುಗಳನ್ನು ಒಳಗೊಂಡಿರುತ್ತವೆ. ಹೆಣ್ಣು ಗುಂಪಿನ ನಾಯಕಿ ಸಾಮಾನ್ಯವಾಗಿ ಅತ್ಯಂತ ಹಳೆಯ ಹಸುವನ್ನು ಮಾತೃಪ್ರಧಾನ ಎಂದು ಕರೆಯಲಾಗುತ್ತದೆ. ಇನ್ನು ಗೆಳೆಯರೇ, ಗಂಡು ಪ್ರೌಢಾವಸ್ಥೆಯನ್ನು ತಲುಪಿದಾಗ ತಮ್ಮ ಕುಟುಂಬದ ಗುಂಪುಗಳನ್ನು ತೊರೆದು ಒಂಟಿಯಾಗಿ ಅಥವಾ ಇತರ ಪುರುಷರೊಂದಿಗೆ ವಾಸಿಸಬಹುದು. ವಯಸ್ಕ ಎತ್ತುಗಳು ಸಂಗಾತಿಯನ್ನು ಹುಡುಕಿಕೊಂಡಿರುವಾಗ ಹೆಚ್ಚಾಗಿ ಕುಟುಂಬದ ಗುಂಪುಗಳೊಂದಿಗೆ ಸಂವಹನ ನಡೆಸುತ್ತವೆ. ಅವುಗಳು ಹೆಚ್ಚಿನ ಆಕ್ರಮಣಶೀಲತೆಯನ್ನು ಹೊಂದಿರುತ್ತವೆ. ಇನ್ನು ಆನೆ ಮರಿಗಳು ತಮ್ಮ ಕುಟುಂಬದ ಗುಂಪುಗಳಲ್ಲಿ ಕೇಂದ್ರ ಬಿಂದುವಾಗಿದೆ ಮತ್ತು 3 ವರ್ಷಗಳವರೆಗೆ ತಮ್ಮ ತಾಯಿಯ ಮೇಲೆ ಅವಲಂಬಿತವಾಗಿದೆ. ಇನ್ನು ಕಾಡಿನಲ್ಲಿ ಆನೆಗಳು 70 ವರ್ಷಗಳ ಕಾಲ ಬದುಕುತ್ತವೆ. ಅವರು ಸ್ಪರ್ಶ, ದೃಷ್ಟಿ, ವಾಸನೆ ಮತ್ತು ಧ್ವನಿಯ ಮೂಲಕ ಸಂವಹನ ನಡೆಸುತ್ತಾರೆ. ಆನೆಗಳು ಇನ್ಫ್ರಾಸೌಂಡ್ ಮತ್ತು ಭೂಕಂಪಗಳ ಸಂವಹನವನ್ನು ದೂರದವರೆಗೆ ಬಳಸುತ್ತವೆ. ಇನ್ನು ಸ್ನೇಹಿತರೆ, ಆನೆ ಬುದ್ಧಿಮತ್ತೆಯನ್ನು ಪ್ರೈಮೇಟ್ಗಳು ಮತ್ತು ಸೆಟಾಸಿಯನ್ಗಳೊಂದಿಗೆ ಹೋಲಿಸಲಾಗುತ್ತದೆ. ಅವರು ಸ್ವಯಂ ಅರಿವು ಹೊಂದಿರುವಂತೆ ತೋರುತ್ತಾರೆ ಮತ್ತು ಪ್ರಾಯಶಃ ತಮ್ಮ ರೀತಿಯ ಸಾಯುತ್ತಿರುವ ಮತ್ತು ಸತ್ತ ವ್ಯಕ್ತಿಗಳ ಬಗ್ಗೆ ಕಾಳಜಿಯನ್ನು ತೋರಿಸುತ್ತಾರೆ. ಇನ್ನು ಗೆಳೆಯರೇ, IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ವರ್ಷನ್ ಆಫ್ ನೇಚರ್ ಇಂದ ಆಫ್ರಿಕನ್ ಬುಷ್ ಆನೆಗಳು ಮತ್ತು ಏಷ್ಯನ್ ಆನೆಗಳು ಅಳಿವಿನಂಚಿನಲ್ಲಿರುವ ಮತ್ತು ಆಫ್ರಿಕನ್ ಅರಣ್ಯ ಆನೆಗಳನ್ನು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತೆ ಪಟ್ಟಿ ಮಾಡಲಾಗಿದೆ. ಇನ್ನು ಗೆಳೆಯರೇ, ಮಾನವರ ದುರಾಸೆಗೆ ಆನೆಗಳ ಜನಸಂಖ್ಯೆಗೆ ದೊಡ್ಡ ಅಪಾಯವನ್ನು ತಂದೊಡ್ಡಿದೆ. ಇದರಲ್ಲಿ ದಂತ ವ್ಯಾಪಾರ ದೊಡ್ಡ ದಂಧೆಯಾಗಿದೆ, ಏಕೆಂದರೆ ಆನೆಗಳ ದಂತಕ್ಕಾಗಿ ಬೇಟೆಯಾಡ್ತಿದ್ದಾರೆ. ಕಾಡು ಆನೆಗಳ ಇತರ ಬೆದರಿಕೆಗಳಲ್ಲಿ ಆವಾಸಸ್ಥಾನ ನಾಶ ಮತ್ತು ಸ್ಥಳೀಯ ಜನರೊಂದಿಗೆ ಘರ್ಷಣೆಗಳು ಸೇರಿವೆ. ಇನ್ನು ಏಷ್ಯಾದಲ್ಲಿ ಆನೆಗಳನ್ನ ಕೆಲಸ ಮಾಡೋ ಪ್ರಾಣಿಗಳಾಗಿ ಬಳಸ್ತಾ ಇದ್ದಾರೆ. ಹಿಂದೆ ಅವುಗಳನ್ನು ಯುದ್ಧಗಳಲ್ಲಿ ಬಳಸಲಾಗ್ತಿತ್ತು. ಇಂದು ಅವುಗಳನ್ನ ಆಗಾಗ್ಗೆ ವಿವಾದಾತ್ಮಕವಾಗಿ ಮೃಗಾಲಯಗಳಲ್ಲಿ ಪ್ರದರ್ಶನಕ್ಕೆ ಇಡಲಾಗುತ್ತಿದೆ ಅಥವಾ ಸರ್ಕಸ್ ಮನರಂಜನೆಗಾಗಿ ಬಳಸಿಕೊಳ್ಳಲಾಗ್ತಿದೆ. ಆನೆಗಳು ಮಾನವ ಸಂಸ್ಕೃತಿಯಲ್ಲಿ ಅಪ್ರತಿಮ ಸ್ಥಾನಮಾನವನ್ನು ಹೊಂದಿದೆ ಮತ್ತು ಕಲೆ, ಜಾನಪದ, ಧರ್ಮ, ಸಾಹಿತ್ಯ ಮತ್ತು ಜನಪ್ರಿಯ ಸಂಸ್ಕೃತಿಯಲ್ಲಿ ವ್ಯಾಪಕವಾಗಿ ಕಾಣಿಸಿಕೊಂಡಿವೆ. ಇನ್ನು ಗೆಳೆಯರೇ,
ಎಲಿಫಾಸ್ ಎಂಬ ಪದವು ಲ್ಯಾಟಿನ್ ಪದವಾಗಿದೆ. ಇದು ಪ್ರಾಚೀನ ಗ್ರೀಕ್ ನಿಂದ ಲ್ಯಾಟಿನ್ ರೂಪಿತವಾಗಿದೆ. ಇನ್ನು ಎಲಿಫೆಂಟ್ ಎಂಬ ಪದವು ಮಧ್ಯ ಇಂಗ್ಲಿಷ್ನಲ್ಲಿ ಒಲಿಫಾಂಟ್ ಎಂದು ಕಂಡುಬಂದಿದೆ ಮತ್ತು 12ನೇ ಶತಮಾನ ಹಳೆಯ ಫ್ರೆಂಚ್ ಆಲಿಫಾಂಟ್ನಿಂದ ಎರವಲು ಪಡೆಯಲಾಗಿದೆ. ಇನ್ನು ಗೆಳೆಯರೇ, ಆವಾಗಲೇ ಹೇಳ್ದಂಗೆ ಆನೆಗಳು ಎಲಿಫೆಂಟಡಿ ಕುಟುಂಬಕ್ಕೆ ಸೇರಿದ್ದು ಪ್ರೋಬೋಸ್ಕೀಡಿಯಾ ಕ್ರಮದಲ್ಲಿ ಉಳಿದಿರುವ ಏಕೈಕ ಕುಟುಂಬವಾಗಿದೆ. ಅವರ ಹತ್ತಿರದ ಸಂಬಂಧಿಗಳೆಂದರೆ ಸೈರೇನಿಗಳು ಮತ್ತು ಹೈರಾಕ್ಸ್ಗಳು. ಇವುಗಳೊಂದಿಗೆ ಅವರು ಅಫ್ರೋಥೇರಿಯಾದ ಸೂಪರ್ ಆರ್ಡರ್ನೊಳಗೆ ಫೆನುಂಗುಲಾಟಾ ಕ್ಲಾಡ್ ಅನ್ನು ಹಂಚಿಕೊಳ್ಳುತ್ತಾರೆ. ಆನೆಗಳು ಮತ್ತು ಸೈರೇನಿಯನ್ಗಳನ್ನು ಟೆಥೀರಿಯಾ ಎಂಬ ಕ್ಲಾಡ್ನಲ್ಲಿ ಮತ್ತಷ್ಟು ಗುಂಪು ಮಾಡಲಾಗಿದೆ. ಇನ್ನು ಆಫ್ರಿಕನ್ ಆನೆಗಳನ್ನು ಸಾಂಪ್ರದಾಯಿಕವಾಗಿ ಒಂದೇ ಜಾತಿಯ ಲೋಕ್ಸೋಡೊಂಟಾ ಆಫ್ರಿಕಾನಾ ಎಂದು ಪರಿಗಣಿಸಲಾಗಿದೆ. ಆದರೆ ಆಣ್ವಿಕ ಅಧ್ಯಯನಗಳು ಅವುಗಳ ಸ್ಥಾನಮಾನವನ್ನು ಪ್ರತ್ಯೇಕ ಜಾತಿಗಳಾಗಿ ದೃಢಪಡಿಸಿವೆ. ಮ್ಯಾಮತ್ಗಳು ಜೀವಂತ ಆನೆಗಳಲ್ಲಿ ಗೂಡು ಕಟ್ಟಿಕೊಂಡಿವೆ, ಏಕೆಂದರೆ ಅವು ಆಫ್ರಿಕಾದ ಆನೆಗಳಿಗಿಂತ ಏಷ್ಯಾದ ಆನೆಗಳಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿವೆ. ಆನೆಯ ಮತ್ತೊಂದು ಅಳಿವಿನಂಚಿನಲ್ಲಿರುವ ಕುಲವಾದ ಪ್ಯಾಲಿಯೋಲೋಸ್ಕೊಡಾನ್ ಅನ್ನು ಸಹ ಗುರುತಿಸಲಾಗಿದೆ ಮತ್ತು ಇದು ಆಫ್ರಿಕನ್ ಆನೆಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಆಫ್ರಿಕನ್ ಅರಣ್ಯ ಆನೆಗಳೊಂದಿಗೆ ಹೈಬ್ರಿಡೈಸ್ ಮಾಡಿರುವುದು ಕಂಡುಬಂದಿದೆ. ಇನ್ನು ಗೆಳೆಯರೇ, ಸುಮಾರು 1.5 ಮಿಲಿಯನ್ ವರ್ಷಗಳ ಹಿಂದೆ ಉತ್ತರ ಅಮೆರಿಕ ಆರಂಭಿಕ ಪ್ಲೇಟೋಸೀನ್ ಅಂತ್ಯದಲ್ಲಿ ಸುಮಾರು 8 ಲಕ್ಷ ವರ್ಷಗಳ ಹಿಂದೆ ಆನೆಯ ಜಾತಿಯಾದಂಥ ಪ್ಯಾಲಿಯೋಲೋಸ್ಕೋಡನ್ ಆಫ್ರಿಕಾದ ಹೊರಗಡೆ ಹರಡಿತು. ಇನ್ನು ಅವರ ವಿಕಸನದ ಅವಧಿಯಲ್ಲಿ ಪ್ರೋಬಾಕ್ಸಿಡಿಯನ್ಸ್ ಗಾತ್ರದಲ್ಲಿ ಬೆಳೆಯಿತು. ಅದರೊಂದಿಗೆ ದೊಡ್ಡ ತಲೆ ಮತ್ತು ಚಿಕ್ಕ ಕುತ್ತಿಗೆಯೊಂದಿಗೆ ಹೆಚ್ಚು ಡಿಜಿಟಿಗ್ರೇಟ್ ನಿಲುವು ಹೊಂದಿರುವ ಉದ್ದವಾದ ಅಂಗಗಳು ಮತ್ತು ಅಗಲವಾದ ಪಾದಗಳು ಬಂದವು. ಕಾಂಡವು ವಿಕಸನಗೊಂಡಿತು ಮತ್ತು ಬಾಚಿ ಹಲ್ಲುಗಳು ಮತ್ತು ಕೋರೆ ಹಲ್ಲುಗಳ ಸಂಖ್ಯೆ ಕಡಿಮೆಯಾಯಿತು. ಇನ್ನು ಕೆನ್ನೆಯ ಹಲ್ಲುಗಳು ಉದ್ದವಾದವು ಮತ್ತು ಹೆಚ್ಚು ವಿಶೇಷವಾದವು. ಇನ್ನು ಬಾಚಿ ಹಲ್ಲುಗಳು ವಿವಿಧ ಆಕಾರಗಳು ಮತ್ತು ಗಾತ್ರಗಳ ದಂತಗಳಾಗಿ ಅಭಿವೃದ್ಧಿ ಹೊಂದಿದವು. ಹಲವಾರು ಜಾತಿಯ ಪ್ರೋಬೋಸಿಡಿಯನ್ಗಳು ದ್ವೀಪಗಳಲ್ಲಿ ಪ್ರತ್ಯೇಕವಾದವು. ಕೆಲವು ದೇಹದ ಗಾತ್ರದಲ್ಲಿ ನಾಟಕೀಯವಾಗಿ ಕಡಿಮೆಯಾಗುತ್ತವೆ. ಉದಾಹರಣೆಗೆ 1 ಮೀಟರ್ ಎತ್ತರದ ಕುಬ್ಜ ಆನೆ ಜಾತಿಗಳಾದ ಪ್ಯಾಲಿಯೋಲೋಸ್ಕೊಡಾನ್. ಇನ್ನು ಗೆಳೆಯರೇ, ಆನೆಗಳ ಅಂಗರಚನೆಯನ್ನು ನೋಡುವುದಾದರೆ ಆನೆಗಳು ಅತಿ ದೊಡ್ಡ ಜೀವಂತ ಭೂಮಿಯ ಪ್ರಾಣಿಗಳಾಗಿವೆ. ಅಸ್ಥಿಪಂಜರವು ಸುಮಾರು 326ರಿಂದ 351 ಮೂಳೆಗಳಿಂದ ಮಾಡಲ್ಪಟ್ಟಿದೆ. ಕಶೇರು ಖಂಡಗಳು ಬಿಗಿಯಾದ ಕೀಲುಗಳಿಂದ ಸಂಪರ್ಕ ಹೊಂದಿದೆ. ಇದು ಬೆನ್ನು ಮೂಳೆಯ ನಮ್ಯತೆಯನ್ನು ಮಿತಿಗೊಳಿಸುತ್ತದೆ. ಇನ್ನು ಆಫ್ರಿಕನ್ ಆನೆಗಳು 21 ಜೋಡಿ ಪಕ್ಕೆಲುಬುಗಳನ್ನು ಹೊಂದಿರುತ್ತವೆ. ಏಷ್ಯಾದ ಆನೆಗಳು 19 ಅಥವಾ 20 ಜೋಡಿಗಳನ್ನು ಹೊಂದಿರುತ್ತವೆ. ತಲೆಬುರುಡೆಯು ಗಾಳಿಯ ಕುಳಿಗಳನ್ನು ಒಳಗೊಂಡಿರುತ್ತವೆ. ಇದು ಒಟ್ಟಾರೆ ಶಕ್ತಿಯನ್ನು ಉಳಿಸಿಕೊಂಡು ತಲೆಬುರುಡೆಯ ತೂಕವನ್ನು ಕಡಿಮೆ ಮಾಡುತ್ತದೆ. ಈ ಕುಳಿಗಳು ತಲೆಬುರುಡೆಯ ಒಳಭಾಗದಲ್ಲಿ ಜೇನುಗೂಡಿನಂಥ ನೋಟವನ್ನು ನೀಡುತ್ತವೆ. ಇದಕ್ಕೆ ವಿರುದ್ಧವಾಗಿ ಕೆಳಗಿನ ದವಡೆಯು ದಟ್ಟವಾಗಿರುತ್ತದೆ. ತಲೆಬುರುಡೆಯು ವಿಶೇಷವಾಗಿ ದೊಡ್ಡದಾಗಿದೆ ಮತ್ತು ಸಂಪೂರ್ಣ ತಲೆಯನ್ನು ಬೆಂಬಲಿಸಲು ಸ್ನಾಯುಗಳ ಜೋಡಣೆಯು ಸಾಕಷ್ಟು ಸ್ಥಳಾವಕಾಶವನ್ನು ಒದಗಿಸುತ್ತದೆ. ಇನ್ನು ತಲೆಬುರುಡೆಯು ಹೆಚ್ಚಿನ ಒತ್ತಡವನ್ನು ತಡೆದುಕೊಳ್ಳಲು ನಿರ್ಮಿಸಲ್ಪಟ್ಟಿದೆ. ವಿಶೇಷವಾಗಿ ಕಾದಾಡುವಾಗ ಅಥವಾ ದಂತಗಳನ್ನು ಬಳಸುವಾಗ ಮೆದುಳು ತಲೆಬುರುಡೆಯಲ್ಲಿ ಕಮಾನುಗಳಿಂದ ಆವೃತವಾಗಿದೆ. ಇದು ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ತಲೆಯ ಗಾತ್ರದಿಂದಾಗಿ ಉತ್ತಮ ಬೆಂಬಲವನ್ನು ಒದಗಿಸಲು ಕುತ್ತಿಗೆ ತುಲನಾತ್ಮಕವಾಗಿ ಚಿಕ್ಕದಾಗಿದೆ. ಇನ್ನು ಆನೆಗಳು ಹೋಮೋಥರ್ಮಿಯನ್ಗಳು ಮತ್ತು ಅವುಗಳ ಸರಾಸರಿ ದೇಹದ ಉಷ್ಣತೆಯನ್ನು 36 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಿರ್ವಹಿಸುತ್ತವೆ. ತಂಪಾದ ಋತುವಿನಲ್ಲಿ ಕನಿಷ್ಠ 35.2 ಸೆಲ್ಸಿಯಸ್ ಮತ್ತು ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್ ಬಿಸಿ ಶುಷ್ಕ ಋತುವಿನಲ್ಲಿ. ಇನ್ನು ಗೆಳೆಯರೇ, ಆನೆಗಳ ಕಿವಿ ಮತ್ತು ಕಣ್ಣುಗಳ ಬಗ್ಗೆ ನೋಡುವುದಾದರೆ ಎಲಿಫೆಂಟ್ ಇಯರ್ ಫ್ಲಾಪ್ಸ್ ಅಥವಾ ಪಿನ್ನ 1-2 ಮಿಲಿಮೀಟರ್ ಮಧ್ಯದಲ್ಲಿ ತೆಳುವಾದ ತುದಿಯೊಂದಿಗೆ ದಪ್ಪವಾಗಿರುತ್ತದೆ ಮತ್ತು ದಪ್ಪವಾದ ತಳದಿಂದ ಬೆಂಬಲಿತವಾಗಿರುತ್ತದೆ. ಅವುಗಳು ಹಲವಾರು ರಕ್ತನಾಳಗಳನ್ನು ಹೊಂದಿರುತ್ತದೆ. ಬೆಚ್ಚಗಿನ ರಕ್ತವು ಕ್ಯಾಪಿಲರಿಗಳಿಗೆ ಹರಿಯುತ್ತದೆ ಮತ್ತು ಪರಿಸರಕ್ಕೆ ಹೆಚ್ಚುವರಿ ಶಾಖವನ್ನು ಬಿಡುಗಡೆ ಮಾಡುತ್ತವೆ.
ಕಿವಿಗಳನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಬೀಸುವ ಮೂಲಕ ಈ ಪರಿಣಾಮವು ಹೆಚ್ಚಾಗುತ್ತದೆ. ಎಲ್ಲ ಆನೆಗಳಲ್ಲಿ ಆಫ್ರಿಕನ್ ಬುಷ್ ಆನೆಗಳು ಅತ್ಯಂತ ಬಿಸಿಯಾದ ವಾತಾವರಣದಲ್ಲಿ ವಾಸಿಸುತ್ತವೆ ಮತ್ತು ದೊಡ್ಡ ಕಿವಿರೆಪ್ಪೆಗಳನ್ನು ಹೊಂದಿರುತ್ತವೆ. ಇನ್ನು ಕಣ್ಣೀರಿನ ನಾಳಗಳ ಕೊರತೆಯಿಂದಾಗಿ ಕಣ್ಣು ತೇವವಾಗಿರಲು ಕಕ್ಷೆಯಲ್ಲಿರುವ ಗಟ್ಟಿಯಾದ ಗ್ರಂಥಿಯ ಮೇಲೆ ಅವಲಂಬಿತವಾಗಿದೆ. ಕಣ್ಣುಗಳ ಸ್ಥಳ ಮತ್ತು ಸೀಮಿತ ಚಲನಶೀಲೆಯಿಂದಾಗಿ ಪ್ರಾಣಿಗಳ ದೃಷ್ಟಿ ಕ್ಷೇತ್ರವು ರಾಜಿ ಮಾಡಿಕೊಳ್ಳುತ್ತದೆ. ಇನ್ನು ಆನೆಗಳು ಮಂದ ಬೆಳಕಿನಲ್ಲಿ ಚೆನ್ನಾಗಿ ನೋಡಬಲ್ಲವು, ಆದರೆ ಪ್ರಕಾಶಮಾನವಾದ ಬೆಳಕಿನಲ್ಲಿ ಅಲ್ಲ. ಇನ್ನು ಉದ್ದವಾದ ಮೂಗು ಮತ್ತು ಮೇಲಿನ ತುಟಿ ಎರಡನ್ನೂ ಒಳಗೊಂಡಿರುತ್ತವೆ. ಇದು ಆರಂಭಿಕ ಭ್ರೂಣದ ಬೆಳವಣಿಗೆಯಲ್ಲೇ ಬೆಸೆಯುತ್ತದೆ. ಈ ಬಹುಮುಖ ಉಪಾಂಗವು 1,50,000 ಪ್ರತ್ಯೇಕ ಸ್ನಾಯುಗಳ ಫ್ಯಾಸಿಕಲ್ಗಳನ್ನು ಹೊಂದಿರುತ್ತದೆ. ಯಾವುದೇ ಮೂಳೆ ಮತ್ತು ಕಡಿಮೆ ಕೊಬ್ಬನ್ನು ಹೊಂದಿರುವುದಿಲ್ಲ. ಆಫ್ರಿಕನ್ ಆನೆಗಳು ಸೊಂಡಿಲಿನ ತುದಿಯಲ್ಲಿ 2 ಬೆರಳುಗಳಂತಹ ವಿಸ್ತರಣೆಗಳನ್ನು ಹೊಂದಿದ್ದು, ಅವುಗಳು ಸಣ್ಣ ಆಹಾರವನ್ನು ಕೀಳಲು ಅನುವು ಮಾಡಿಕೊಡುತ್ತದೆ. ಏಷ್ಯನ್ ಆನೆಗಳು ಕೇವಲ ಒಂದನ್ನು ಹೊಂದಿದೆ ಮತ್ತು ಆಹಾರ ಪದಾರ್ಥವನ್ನು ಸುತ್ತುವುದನ್ನು ಹೆಚ್ಚು ಅವಲಂಬಿಸಿದೆ. ಇನ್ನು ಏಷ್ಯನ್ ಆನೆಯ ಸೊಂಡಿಲುಗಳು ಉತ್ತಮ ಮೋಟಾರ್ ಸಮನ್ವಯವನ್ನು ಹೊಂದಿದೆ. ಸೊಂಡಿಲಿನ ವಿಪರೀತ ನಮ್ಯತೆಯು ಮೇವು ಮತ್ತು ಅದರೊಂದಿಗೆ ಇತರ ಆನೆಗಳನ್ನು ಹೋರಾಡಲು ಅನುವು ಮಾಡಿಕೊಡುತ್ತದೆ. ಇದು 350 kg ಎತ್ತುವಷ್ಟು ಶಕ್ತಿಯುತವಾಗಿದೆ. ಇನ್ನು ಸೊಂಡಿಲಿನ ಸಹಾಯದೊಂದಿಗೆ ಆನೆಯು 7 ಮೀಟರ್ ಅಂದರೆ 23 ಅಡಿ ಎತ್ತರದ ವಸ್ತುಗಳನ್ನು ತಲುಪಬಹುದು ಮತ್ತು ಕೆಳಗಿರುವ ಕೆಸರು ಅಥವಾ ಮರಳಿನಲ್ಲಿ ನೀರಿಗಾಗಿ ಅಗೆಯಬಹುದು. ಇದು ತನ್ನನ್ನು ತಾನೇ ಸ್ವಚ್ಛಗೊಳಿಸಲು ಸಹ ಬಳಸುತ್ತದೆ. ಇನ್ನು ವಯಸ್ಕ ಏಷ್ಯನ್ ಆನೆಯ ಸೊಂಡಿಲುವು 8.5 ಲೀಟರ್ ನೀರನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಅವರು ತಮ್ಮ ಮೇಲೆ ಧೂಳು ಅಥವಾ ಹುಲ್ಲನ್ನು ಚಿಮುಕಿಸಿಕೊಳ್ಳುತ್ತಾರೆ. ಇನ್ನು ಗೆಳೆಯರೇ, ಆನೆಗಳು ಸಸ್ಯಾಹಾರಿಗಳು ಮತ್ತು ಎಲೆಗಳು, ಕೊಂಬೆಗಳು, ಹಣ್ಣುಗಳನ್ನು, ತೊಗಟೆ ಹುಲ್ಲು ಮತ್ತು ಬೇರುಗಳನ್ನು ತಿನ್ನುತ್ತವೆ. ಅವರು ಒಂದು ದಿನದಲ್ಲಿ ಸುಮಾರು 300 kg ಆಹಾರವನ್ನು ಸೇವಿಸಬಹುದು ಮತ್ತು 40 ಲೀಟರ್ ನೀರನ್ನು ಕುಡಿಯಬಹುದು. ಆನೆಗಳು ನೀರಿನ ಮೂಲಗಳ ಬಳಿಯೇ ಇರುತ್ತವೆ. ಅವರು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಆಹಾರ ಅವಧಿಗಳನ್ನು ಹೊಂದಿದ್ದಾರೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಆನೆಗಳು ಮರದ ಕೆಳಗಡೆ ವಿಶ್ರಾಂತಿ ಪಡೆಯುತ್ತವೆ ಮತ್ತು ನಿಂತಿರುವಾಗ ನಿದ್ರಿಸಬಹುದು. ಆನೆಗಳು ದಿನಕ್ಕೆ ಸರಾಸರಿ 3 ರಿಂದ 4 ಗಂಟೆ ನಿದ್ದೆ ಮಾಡುತ್ತವೆ. ಪುರುಷರು ಮತ್ತು ಕುಟುಂಬದ ಗುಂಪುಗಳೆರಡೂ ಸಾಮಾನ್ಯವಾಗಿ ದಿನಕ್ಕೆ 20 ಕಿಲೋಮೀಟರ್ಗಿಂತ ಹೆಚ್ಚು ಚಲಿಸುವುದಿಲ್ಲ. ಆದರೆ ನಮೀಬಿಯಾದ ಎಟೋಷಾ ಪ್ರದೇಶದಲ್ಲಿ 180 ಕಿಲೋಮೀಟರ್ ದೂರವನ್ನು ದಾಖಲಿಸಲಾಗಿದೆ. ಇನ್ನು ಗೆಳೆಯರೇ, ಕೊನೆಯದಾಗಿ ಆನೆ ಮತ್ತು ಮಾನವನ ಸಂಬಂಧಗಳ ಬಗ್ಗೆ ನೋಡ್ತಾ ಹೋಗೋಣ. ಆನೆಗಳು ಕನಿಷ್ಠ 4,000 ವರ್ಷಗಳ ಹಿಂದೆ ಸಿಂಧೂ ಕಣಿವೆಯ ನಾಗರಿಕತೆಯಿಂದ ಕೆಲಸ ಮಾಡುವ ಪ್ರಾಣಿಗಳಾಗಿವೆ ಮತ್ತು ಆಧುನಿಕ ಕಾಲದಲ್ಲಿ ಬಳಸಲಾಗುತ್ತಿದೆ. ಇನ್ನು 2000ನೇ ಇಸ್ವಿಯಲ್ಲಿ ಏಷ್ಯಾದಲ್ಲಿ 13,000ದಿಂದ 16,000 ಕೆಲಸ ಮಾಡುವ ಆನೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ಈ ಪ್ರಾಣಿಗಳು ಸುಮಾರು 10 ರಿಂದ 20 ವರ್ಷ ವಯಸ್ಸಿನವರಾಗಿದ್ದಾಗ ಅವುಗಳು ಹೆಚ್ಚು ತರಬೇತಿ ಪಡೆದಾಗ ಮತ್ತು ಹೆಚ್ಚು ವರ್ಷಗಳ ಕಾಲ ಕೆಲಸ ಮಾಡುವಲ್ಲಿ ಸಾಮಾನ್ಯವಾಗಿ ಕಾಡಿನಿಂದ ಸೆರೆ ಹಿಡಿಯಲ್ಪಡುತ್ತವೆ. ಇನ್ನು ಗೆಳೆಯರೇ, ಆನೆಗಳು ವಸ್ತುಗಳನ್ನು ಮತ್ತು ಜನರನ್ನು ಒಯ್ಯಲು ಮತ್ತು ಪ್ರದೇಶಗಳಿಗೆ ಹೊರಗಡೆ ಎಳೆಯಲು ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಜನರನ್ನು ಮುನ್ನಡೆಸಲು ಬಳಸಲಾಗುತ್ತದೆ. ಅವು ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸಬಲ್ಲವು, ಆದರೆ ಹೆಚ್ಚು ಕಷ್ಟಕರವಾದ ಭೂಪ್ರದೇಶದಲ್ಲಿ ಶಕ್ತಿ, ಸ್ಮರಣೆ ಮತ್ತು ಸೂಕ್ಷ್ಮತೆಯೊಂದಿಗೆ ಯಾಂತ್ರೀಕೃತ ಸಾಧನಗಳ ಮೇಲೆ ಮೌಲ್ಯಯುತವಾಗಿದೆ. ಆನೆಗಳು ಸುಮಾರು 30 ಆಜ್ಞೆಗಳನ್ನು ಕಲಿಯಬಹುದು. ಮಸ್ಟ್ ಬುಲ್ಗಳು ಕೆಲಸ ಮಾಡುವುದು ಕಷ್ಟ ಮತ್ತು ತುಂಬ ಅಪಾಯಕಾರಿ. ಆದ್ದರಿಂದ ಅವುಗಳ ಸ್ಥಿತಿಯು ಹಾದು ಹೋಗುವವರೆಗೆ ಸರಪಳಿಯಲ್ಲಿ ಬಂಧಿಸಲಾಗುತ್ತದೆ. ಭಾರತದಲ್ಲಿ ಅನೇಕ ಕೆಲಸ ಮಾಡುವ ಆನೆಗಳು ನಿಂದನೆಗೆ ಒಳಪಟ್ಟಿವೆ ಎಂದು ಆರೋಪಿಸಲಾಗಿದೆ. 1960ರ ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ತಡೆಗಟ್ಟುವ ಕಾಯ್ದೆಯ ಅಡಿಯಲ್ಲಿ ಅವರು ಮತ್ತು ಇತರ ಬಂಧಿತ ಆನೆಗಳನ್ನು ರಕ್ಷಿಸಲಾಗಿದೆ. ಮಯನ್ಮಾರ್ ಮತ್ತು ಥಾಯ್ಲೆಂಡ್ ಎರಡರಲ್ಲೂ ಅರಣ್ಯನಾಶ ಮತ್ತು ಇತರ ಆರ್ಥಿಕ ಅಂಶಗಳು ನಿರುದ್ಯೋಗಿ ಆನೆಗಳ ಗಣನೀಯ ಸಂಖ್ಯೆಗೆ ಕಾರಣವಾಗಿದೆ. ಇದರಿಂದಾಗಿ ಆನೆಗಳಿಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಅವರು ವಾಸಿಸುವ ಜನರಿಗೆ ಆರ್ಥಿಕ ಮತ್ತು ಸುರಕ್ಷತೆ ಸಮಸ್ಯೆಗಳು ಉಂಟಾಗುತ್ತವೆ. ಕೆಲಸ ಮಾಡುವ ಆನೆಗಳ ಅಭ್ಯಾಸವನ್ನು
ಆಫ್ರಿಕಾದಲ್ಲಿಯೂ ಪ್ರಯತ್ನಿಸಲಾಗಿದೆ. ಬೆಲ್ಜಿಯಂ ಕಾಂಗೋದಲ್ಲಿ ಆಫ್ರಿಕನ್ ಆನೆಗಳನ್ನು ಪಳಗಿಸುವುದು 19ನೇ ಶತಮಾನದಲ್ಲಿ ಬೆಲ್ಜಿಯಂನ ಲಿಯೋಪೋಲ್ಡ್ II ತೀರ್ಪಿನಿಂದ ಪ್ರಾರಂಭವಾಯಿತು ಮತ್ತು ಅಪಿ ಎಲಿಫೆಂಟ್ ಡೊಮೆಸ್ಟಿಕೇಷನ್ ಸೆಂಟರ್ನೊಂದಿಗೆ ಇಂದಿನವರೆಗೆ ಮುಂದುವರಿಯುತ್ತದೆ. ಇನ್ನು ಗೆಳೆಯರೇ, ಐತಿಹಾಸಿಕವಾಗಿ ಆನೆಗಳನ್ನು ಯುದ್ಧದ ಅಸಾಧಾರಣ ಸಾಧನವೆಂದೇ ಪರಿಗಣಿಸಲಾಗಿದೆ. ದಕ್ಷಿಣ ಏಷ್ಯಾದಿಂದ ಯುದ್ಧದಲ್ಲಿ ಆನೆಗಳ ಬಳಕೆಯು ಪಶ್ಚಿಮಕ್ಕೆ, ಪರ್ಷಿಯಾಕ್ಕೆ ಮತ್ತು ಪೂರ್ವದಿಂದ ಆಗ್ನೇಯ ಏಷ್ಯಾಕ್ಕೆ ಹರಡಿತು. ಆನೆಯ ತಲೆ ಮತ್ತು ಬದಿಗಳು ರಕ್ಷಣಾ ಕವಚವನ್ನು ಹೊಂದಿದ್ದವು. ಸೊಂಡಿಲಿಗೆ ಕತ್ತಿಯನ್ನು ಕಟ್ಟಿರಬಹುದು ಮತ್ತು ದಂತಗಳನ್ನು ಕೆಲವೊಮ್ಮೆ ಹರಿತವಾದ ಕಬ್ಬಿಣ ಅಥವಾ ಹಿತ್ತಾಳೆಯಿಂದ ಮುಚ್ಚಲಾಗುತ್ತದೆ. ಇನ್ನು ತರಬೇತಿ ಪಡೆದ ಆನೆಗಳು ಯುದ್ಧಗಳಲ್ಲಿ ತಮ್ಮ ದಂತಗಳಿಂದ ಮನುಷ್ಯರು ಮತ್ತು ಕುದುರೆಗಳ ಮೇಲೆ ದಾಳಿ ಮಾಡ್ತವೆ. ಅವುಗಳು ಶತ್ರು ಸೈನಿಕರನ್ನು ಸೊಂಡಿಲಿನಿಂದ ಹಿಡಿದು ಅವರನ್ನು ತಮ್ಮ ಮಾವುಟ್ಗೆ ಎಸೆದಿರಬಹುದು ಅಥವಾ ಸೈನಿಕನನ್ನು ನೆಲಕ್ಕೆ ಪಿನ್ ಮಾಡಿ ಈಟಿಯನ್ನು ಹಾಕಿರಬಹುದು. ಗೆಳೆಯರೇ, ಇನ್ನು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಾಡಾನೆಗಳು ನಾಡಿಗೆ ಬಂದು ಮಾನವ ಮತ್ತು ಆನೆಗಳ ಸಂಘರ್ಷಕ್ಕೆ ಕಾರಣವಾಗಿದೆ. ಇದರಿಂದ ಅನೇಕ ಸಾವು ನೋವುಗಳು ಕೂಡ ಸಂಭವಿಸಿದೆ. ಇದಕ್ಕೆ ಮೂಲ ಕಾರಣ ನೋಡ್ಕೊಂಡು ಹೋಗೋದಾದರೆ ಅರಣ್ಯ ನಾಶ ಮತ್ತು ಒತ್ತುವರಿ. ಆನೆಗಳು ಆಹಾರವನ್ನು ಹುಡುಕಿಕೊಂಡು ನಾಡಿಗೆ ಬಂದು ರೈತರು ಬೆಳೆದಂಥ ಬೆಳೆಗಳನ್ನು ತಿಂದು ಮತ್ತು ನಾಶಪಡಿಸುತ್ತವೆ. ಇದರಲ್ಲಿ ಯಾರನ್ನು ಹೊಣೆ ಮಾಡಬೇಕೆಂಬ ಪ್ರಶ್ನೆ ಉಂಟಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ಆನೆಗಳ ಕುರಿತಾದ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ ತರುವ ಪ್ರಯತ್ನ. ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಬೆಂಬಲಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮುಂದಿನ ಸುದ್ದಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.